ಮನೆಗೆ ಬಂದ್ರಿ, ತಿರ್ಗಾ ನೋಡಿ ಒಂದು 10 ವರ್ಷ ಬಿಟ್ಕೊಂಡು ತಿರ್ಗಾ ಹೇಗೇನು ಬಂದಿರುತ್ತೆ. ಯಾಕಂದ್ರೆ ಈಗ ಅವರು ಎಕೋಸ್ಪ್ರಿನ್ ಅಂತ ಒಂದು ಮಾತ್ರೆ ಕೊಡ್ತಾರೆ. ಆ ಎಕೋಸ್ಪ್ರಿನ್ ಏನು ಮಾಡುತ್ತೆ, ನಿಮಗೆ ರಕ್ತನ ತೆಳು ಮಾಡುತ್ತೆ, ಬಟ್ ಕ್ಲಾಟ್ ಹೋಗಲ್ಲ. ಅವ್ರಿಗೂ ಗೊತ್ತದು, ಕೇಳಿ ನೋಡಿ ಅವ್ರನ್ನೇ, ಕ್ಲಾಟ್ ಹೋಗಲ್ಲ. ಈಗ ನಮ್ಮಲ್ಲಿ ಹೇಳ್ತಕ್ಕಂಥ ಮದ್ದಿದೆಯಲ್ಲ, ಇದು ಕ್ಲಾಟು ಕರಗುತ್ತೆ, ಹೃದಯದನು ಚೆನ್ನಾಗಿರುತ್ತೆ. ತಾಯಿ ಹೊಟ್ಟೆಲಿದ್ದಾಗ್ಲೇ ಹೃದಯದ ಬಡಿತ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ನಾವು ಹೊರಗಡೆ ಬಂದು 70 ಇರ್ತೀವೋ 90 ಇರ್ತೀವೋ 100 ವರ್ಷ, ಅಲ್ಲಿ ತನಕನೂ ಹೃದಯ ಬಡ್ಕೊಂತಾನೆ ಇರುತ್ತೆ, ಇಲ್ಲ ಮಿಡಿತಾ ಇರುತ್ತೆ. ಸೊ ಇವಾಗ ಇದ್ರದ್ದು ಕೆಲಸ ಏನಪ್ಪ, ರಕ್ತನ ಮೇಲಿಂದ ಕೆಳಗಡೆ ಒಂದ್ಸರಿ ಪಂಪ್ ಮಾಡಿದಾಗ ಮೇಲಿಂದ ಕೆಳಗಡೆ ಹೋಗೋದು. ಇವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಕ್ಲಾಟ್ ಆಗಿರುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ, ಹಾರ್ಟ್ ಅಟ್ಯಾಕ್ ಆದಾಗಲೇ ಗೊತ್ತಾಗೋದು. ಅವಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಅವ್ರೇನು ಮಾಡ್ತಾರೆ, ಆಂಜಿಯೋಗ್ರಾಮು ಹಾಕಿ ಬ್ಲಾಸ್ಟ್ ಮಾಡಿ ಹೇಗೇನು ಅದಕ್ಕೆ ಒಂದು ಸ್ಟೆಂಟ್ ಮಾಡಿ ಕಳಿಸ್ಬಿಡ್ತಾರೆ. ಬಟ್ ಅದಾದ್ಮೇಲೂ ಪುನಃ ಬರುತ್ತೆ. ಯಾಕೆ ಬರುತ್ತೆ, ಆಹಾರ ಪದ್ಧತಿಯಲ್ಲಿ ನೀವು ಸರಿ ಇರಲ್ಲ. ನೀವೆಷ್ಟು ತಿಂದಿರ್ತೀರೋ ಅಷ್ಟು ಜೀರ್ಣ ಮಾಡಿ ಈಚೆ ಕಳಿಸ್ಬೇಕು, ಅದಕ್ಕೆ ಸ್ಟೋರೇಜ್ ಮಾಡಕ್ಕೆ ಬಿಡಬಾರ್ದು. ಸ್ಟೋರೇಜ್ ಮಾಡಿದಾಗಲೇ ಇದೆಲ್ಲ ತೊಂದರೆ ಆಗೋದು. ಅದಕ್ಕೆ ಇದನ್ನೇನಪ್ಪ ಮಾಡಬೇಕು ಅಂದರೆ, ಹೃದಯ ಸಮಸ್ಯೆಗೆ ಒಂದು ಮನೆಮದ್ದು ಹೇಳ್ಕೊಡ್ತೀನಿ. ಆ ಮನೆಮದ್ದು ತಗೊಳ್ಳಿ, ತುಂಬ ಚೆನ್ನಾಗಿರ್ಬೋದು. ಓಕೆನಾ? ಒಂದು ನಿಂಬೆಹಣ್ಣು, ಎರಡನೇದು ಶುಂಠಿ, ಮೂರನೇದು ಅರ್ಜುನ ಮರ ಇದೆಯಲ್ಲ ಅದ್ರ ಚಕ್ಕೆ. ಓಕೆ, ಈಗೇನು ಮಾಡೋಣ ಅಂದರೆ, ಒಂದು ನಿಂಬೆಹಣ್ಣು ತಗೊಳ್ಳಿ, ನಿಂಬೆಹಣ್ಣು ರಸ ಎಲ್ಲ ಹಿಂಡ್ಬಿಟ್ಟು ನೀರಿಗೆ ಹಾಕಿ, 200 ml ನೀರಿಗೆ ಹಾಕಿ. 200 ml ನೀರಿಗೆ ಹಾಕ್ತೀರಾ. ಶುಂಠಿ ನೋಡಿ, ಈ ಸೈಜ್ ಶುಂಠಿ ಹಾಕಿ, ಚೆನ್ನಾಗಿ ಸಿಪ್ಪೆ ಎರೆದುಬಿಟ್ಟು ತೆಗಿಬೇಕು. ಶುಂಠಿ ಜಜ್ಜಿ ಹಾಕ್ಬಿಡಿ. ಇವಾಗ ಇದೆರಡನ್ನೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದು 1 ಲೋಟ ಆಗಬೇಕು, 2 ಲೋಟದಿಂದ 1 ಲೋಟ ಆಗಬೇಕು. ಆಮೇಲೆ ಇಳಿಸಾದ್ಮೇಲೆ ಅದ್ರ ಜೊತೆಗೆ ಅರ್ಜುನ ಮರದ ಚಕ್ಕೆ ಪೌಡ್ರನ್ನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಕಲಸಿ. 1 ಸ್ಪೂನ್ ಪೌಡ್ರನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಬೆಳಿಗ್ಗೆನೋ ಮಧ್ಯಾಹ್ನನೋ ಸಂಜೆನೋ ಒಟ್ಟಿನಲ್ಲಿ 2 ಸರಿ ಕುಡಿಬೇಕು. ಇದು ಔಷಧಿ ಅಲ್ಲ, ಇದು ಯಾವುದು ಮೆಡಿಸಿನ್ ಅಲ್ಲ, ಇದು ಮನೆ ಮದ್ದು. ಈ ರೀತಿ ಕುಡ್ಕೊಂಬಂದಾಗ ನಿಮಗೆ ಕ್ಲಾಟ್ ಬರಲ್ಲ, ಬ್ಲಡ್ ಕ್ಲಾಟ್ ಆಗಲ್ಲ. ನೀವು ಎಕೋಸ್ಪ್ರಿನ್ ತಗೊಂಡಾಗ ರಕ್ತ ತೆಳುವಾಗುತ್ತೆ, ಆದರೆ ನಿಮಗೆ ಕ್ಲಾಟ್ ರಿಮೂವ್ ಆಗಲ್ಲ. ಎಗೇನ್ ಆಂಜಿಯೋಗ್ರಾಮ್, ಎಗೇನ್ ಸ್ಟೆಂಟು. ಇದು ಬೇಡ ಅಂದವರು ಈ ಮನೆ ಮದ್ದೆ ಹಾಕೊಳ್ಳಿ, ಸರಿನಾ? ದಾಸವಾಳ ಹೂ ಕೆಂಪುದಿದ್ರೆ 1-2-3 ಡೈಲಿ ತಿಂತಾರಿ. ನಿಮ್ಗೆ ಹಂಗೂ ಇದ್ರ ಜೊತೆ ಕಷಾಯ ಮಾಡಬೇಕು ಅಂದರೆ ಜೀರಿಗೆ, ಒಣಶುಂಠಿ ಪುಡಿ, ಕೆಂಪು ದಾಸವಾಳ 3 ಮಡಗ್ಬಿಟ್ಟು ಕಷಾಯ ಮಾಡಿ ಕುಡಿಬೋದು. ಇದನ್ನು ಬ್ಯೂಟಿಫುಲ್, ಇದನ್ನು ಮಾಡ್ಬೋದು. ಈ ಅಕಸ್ಮಾತು ನಿಮಗೆ ಸಿಕ್ಕಲಿಲ್ಲ, ಸರ್ ಇದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂದರೆ, ನಮ್ಮ ಹತ್ರ ಸೂಪರು ಪ್ರಕೃತಿ ದತ್ತವಾದ ಕಾಡಿನಲ್ಲಿ ಕೆಲವು ಗಿಡಮೂಲಿಕೆಗಳು ತೊಗೊಂಬಂದು ಸಣ್ಣ ಸಣ್ಣ ಕ್ಯಾಪ್ಸಲ್ ಮಾಡಿರ್ತೀವಿ. ಚೂರ್ಣ ಇರುತ್ತೆ, ಕಷಾಯ ಇರುತ್ತೆ, ಲೇಗ್ಯ ರೂಪದಲ್ಲಿ ಇರುತ್ತೆ. ಇದನ್ನೆಲ್ಲ ತಗೊಂಡಾಗ ಆ ಕ್ಲಾಟ್ನ ರಿಮೂವ್ ಮಾಡ್ಬೋದು ನೀವು. ಇನ್ನೊಂದು, ಈಗ ಹೊಸದಾಗಿ ನಮ್ಮದೊಂದು ಪ್ರಾಡಕ್ಟ್ ಬಂದಿದೆ. ನೀವು ಕ್ರಿಲ್ ಆಯಿಲ್ ಅಂತ ಹೊಡೀರಿ, ಕ್ರಿಲ್ ಆಯಿಲ್ ಅಂತ ನೆಟ್ಟಲ್ಲಿ ಹೊಡೆದ್ರೆ ಸಿಗುತ್ತೆ. ಏನಪ್ಪ ಅಂದರೆ, ಕ್ರಿಲ್ ಅನ್ನೋದು ಒಂದು ಮೀನಿದು. ಈಗ ಉದಾಹರಣೆಗೆ ನಾನ್ ವೆಜ್ ಅವ್ರಿಗೆ, ವೆಜ್ ಅವ್ರಿಗೆ ಡಿಫ್ರೆಂಟ್ ಇರುತ್ತೆ. ಈ ನಾನ್ ವೆಜ್ ಅವ್ರು ಏನು ಮಾಡ್ತಾರೆ, ಈ ಥರ ಮೀನುದು ಇದೆಲ್ಲ ತಿನ್ಬೋದು, ಆದರೆ ವೆಜ್ ಅವ್ರು ತಿನ್ನೋಕ್ಕಾಗತ್ತಾ? ಈ ವೆಜ್ ಇರೋರಿಗೆ ಅಕ್ರೋಟು ಮತ್ತು ಅಕ್ಸೆ ಬೀಜ. ಬಟ್ ಅದೇ ನಾನ್ ವೆಜ್ ಅವ್ರಿಗೆ ಇದು ಮೀನಿನ ಎಣ್ಣೆ ಇದೆಯಲ್ಲ ಅದು ಕೊಡ್ತಾರೆ. ಬಟ್ ನಾನು ಹೇಳೋ ಜನರಲ್ ಮೀನಿನ ಎಣ್ಣೆ ತೊಗೊಂಡಾಗ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ, ಒಂಥರ ಯೆಲ್ಲೋ ಕಲರ್ ಇರುತ್ತೆ. ಬಟ್ ಕ್ರಿಲ್ ಆಯಿಲ್ ಇದೆಯಲ್ಲ, ಕ್ರಿಲ್ ಫಿಶು, ಅದ್ರದ್ದು ರೆಡ್ ಕಲರ್ ಬರುತ್ತೆ. ಎಷ್ಟು ಪವರ್ಫುಲ್ ಅದು ಅಂದರೆ, ಈ ಕ್ರಿಲ್ ಆಯಿಲ್ ಅಂತ ಹೇಳಿದೆ ಅಲ್ವಾ, ಈ ಕ್ರಿಲ್ ಆಯಿಲ್ ಎಲ್ಲಪ್ಪ ಸಿಗುತ್ತೆ? ಅಟ್ಲಾಂಟಿಕಾ ಓಷನಲ್ಲಿ ಸಿಗುತ್ತೆ. ಆ ಓಷನಲ್ಲಿ ಮಧ್ಯಭಾಗದಲ್ಲಿ ಯಾವುದೋ ಒಂದು ನಮಗೆ ಸಂಬಂಧಪಟ್ಟದ ಒಂದು ಕಂಪನಿ ಈ ಆಯಿಲನ್ನು ತೆಗೆದು ಕ್ಯಾಪ್ಸಲ್ ಮುಖಾಂತರ ಕೊಡ್ತಾರೆ. ಇದು ನಮ್ಮ ಬಳಿ ಇದೆ. ಇದನ್ನ ತಗೊಂಡಾಗ ನಿಮಗೆ ಬ್ಲಡ್ ಕ್ಲಾಟ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ. ಈಗ ಎಕೋಸ್ಪ್ರಿನ್ ತಗೊಂಡು ತೆಳುವಾಗುತ್ತೆ ರಕ್ತ, ಓಕೆ. ಈಗ ಕರಗಬೇಕಲ್ಲ, ಇದನ್ನ ತಗೊಳ್ಳಿ. ಇದು ನಮ್ಮದು ಸೂಪರ್ ಕಂಪ್ನಿ, ಸ್ಟ್ಯಾಂಡರ್ಡ್ ಅಂದರೆ ನಮ್ಮದೇ ನೈಸರ್ಗಿಕವಾದದ್ದು ಇದು. ಇದ್ರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟತಕ್ಕಂಥ ಕೆಲವು ಗಿಡಮೂಲಿಕೆಗಳ ಭಸ್ಮಗಳು ನಾವು ಕೊಡ್ತೀವಿ. ಅವಾಗಲೇ ಹೇಳಿದ್ದೆಲ್ಲ ಮನೆ ಮದ್ದು. ಈಗ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಇದು. ಅದ್ರ ಜೊತೆ ಈ ರಕ್ತ ಬಂದು ಅಂಟಬಾರ್ದಲ್ವಾ, ಎಲ್ಲ ಕಡೆ ಫ್ಲೋ ಆಗಬೇಕಲ್ಲ, ಇದಕ್ಕೇನು ಬೇಕು? ಕ್ಯಾಲ್ಸಿಯಂ ಬೇಕೇ ಬೇಕು. ಕ್ಯಾಲ್ಸಿಯಂ ಇದ್ರೇ ಬ್ಲಡ್ ಫ್ಲೋ ಚೆನ್ನಾಗಾಗೋದು. ಕ್ಯಾಲ್ಸಿಯಂ ಸೇರಿಸ್ಕೊಬೇಕು. ಇದು 3 ನಮ್ಮ ಬಳಿ ಇದೆ. ಇದು 3 ಬೇಕಾದವರು ಕೆಳಗಡೆ ಒಂದು ನಂಬರ್ ಬರ್ತಾ ಇದೆ ನೋಡಿ, ಇಲ್ಲಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ.
ನಿಮಗೆ ನಾವು ಕಳಿಸ್ಕೊಡ್ತೀವಿ. ಮನೆ ಮದ್ದು ಹೇಳ್ತಾ ಇರ್ಬೇಕಾದ್ರೆ ದಯವಿಟ್ಟು ನೀವು ಗಮನವಿಟ್ಟು ಕೇಳಬೇಕು, ನೋಡಬೇಕು, ಆಗಲೇ ನಿಮ್ಗೆ ಅರ್ಥ ಆಗೋದು. ಒಂದು ಸ್ವಲ್ಪ ನೋಡಿರ್ತೀರಾ, ಟಕ್ಕಂತ ಫೋನ್ ಎತ್ಬಿಡ್ತೀರಾ, ಓ ಹೇಳಿ ಸರ್ ಅಂತ. ಫುಲ್ ನೋಡಿದಾಗ 100% ನಿಮಗೂ ಅರ್ಥ ಆಗುತ್ತೆ. ನೀವು ಲೈಕ್ ಮಾಡಿದಾಗ 10 ಜನಕ್ಕೆ ಹೋಗುತ್ತೆ. ನೀವು ಶೇರ್ ಮಾಡಾದ್ಮೇಲೆ ಏನು ಮಾಡಬೇಕು, 10 ಜನಕ್ಕೆ ತಿಳಿಸ್ಕೊಡ್ಬೇಕು. ಯಾಕೆ ಮನೆ ಮದ್ದಿದು. ಎಷ್ಟೋ ಜನ ಹೃದಯದ ತೊಂದರೆಯಿಂದ ಪಾಪ ಹಸು ನಿಗ್ತಾರಲ್ವಾ, ಅಂಥವ್ರನ್ನ ಕಾಪಾಡಬೇಕು ಅಂದ್ರೆ ಗೊತ್ತಿದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಮರ್ಜೆನ್ಸಿ. ಈ ಮನೆ ಮದ್ದು ಸಿಕ್ಲಿಲ್ಲ, ಎಮರ್ಜೆನ್ಸಿ ಒಂದು ಮೆಡಿಸನ್ ಈ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಸ್ಟ್ರೋಕ್ ಈ ಹೃದಯದಿಂದ ಏನೋ ಆಗ್ಬಿಡ್ತು ಅಂದಾಗ ಶುಂಠಿ, ಬೆಳ್ಳುಳ್ಳಿ, ಮೆಣಸು ಇದನ್ನೆಲ್ಲ ಜಜ್ಬಿಟ್ಟು ನಾಲ್ಗೆ ಕೆಳಗಡೆ ಮಡಗ್ಬಿಡಿ. ಅವಾಗ ಸ್ವಲ್ಪ ಫಸ್ಟ್ ಏಡ್ ಮಾಡ್ದಂಗೆ. ನಂತರ ನೀವು ಪಕ್ಕದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಹೋಗ್ಬೋದು ಅಲ್ವಾ. ಈ ಹೃದಯದ ಸಮಸ್ಯೆಗೆ ನಾವು ಮನೆ ಮದ್ದು ಹೇಳಿದ್ದೀವಿ. ನಮ್ಮಲ್ಲಿ ಸಿಗ್ತಕ್ಕಂಥ ಈ ನೈಸರ್ಗಿಕವಾದ ಪ್ರಕೃತಿ ದತ್ತವಾದಂಥ ಮೆಡಿಸನು ಹೇಳಿದ್ದೀವಿ. ಬೇಕಾದವ್ರು ಕಾಲ್ ಮಾಡಿ. ಇಷ್ಟೊತ್ತು ನಮ್ಮ